ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನಮ್ಮನೆ ರೋಡ್ ಬದಿ ಇರೋದಕ್ಕೆ ಜಾಗ ಕಡಿಮೆ ಇರೋದ್ರಲ್ಲೇ ನಾನು ಎಷ್ಟು ವೆರೈಟಿ ಗಿಡನ ಹಾಕಿದ್ದೀನಿ ನೋಡಿ. ಇದರಲ್ಲಿ ಸುಮಾರು 2-3 ಥರ ಚೆಂಡಿ ಹೂ ಗಿಡ ಇದೆ. ನಾನು ಯಾವ ರೀತಿ ಕಟ್ಟಿಂಗ್ ಕೊಟ್ಟಿದ್ದೀನಿ ನೋಡಿ. ನಾನು ಸುಮಾರು ವೀಡಿಯೋದಲ್ಲೇ ಹಾಕಿದ್ದೀನಿ ಕಟ್ಟಿಂಗ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಗಿಡ ಬರ್ತಿದೆ. ಇದೊಂದು ರೀತಿ ಸಣ್ಣ ಜಾತಿಯ ಗಿಡ ಇದೊಂದು. ಆಮೇಲೆ ನೀರು ಸೊನೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೀರು ಸೊನೆ ಗಿಡದ ಬಗ್ಗೆ ಹಾಕಿದ್ದೀನಿ. ಇದು ಸುಮಾರು ನನ್ನ ಹತ್ರ ಇರೋದು 4-5 ವೆರೈಟಿ ಕಲರಿಂದು ನೀರು ಸೊನೆ ಗಿಡ ಇದ್ದು ಅದ್ರ ಬಗ್ಗೆ ಸುಮಾರು ಹಾಕಿದ್ದೀನಿ ವೀಡಿಯೋ. ಅದಕ್ಕೆ ರಾಶಿ ಬುಡಕ್ಕೆ ನೀರು ಬೇಕಾಗಿಲ್ಲ, ಅದಕ್ಕೆ ಮೇಲಿಂದ ನೀರು ಹಾಕಿದ್ರೇ ಚಲೋ ಬರ್ತು. ಮತ್ತು ನೋಡಿ ಇದು ಸೇವಂತಿಗೆ ಗಿಡ ನರ್ಸರಿಯಿಂದ ತಂದ ಒಂದು ಗುಲಾಬಿ ಗಿಡ ನೆಟ್ಟಿದ್ದೆ. ಈ ಗಿಡ ಇದೇನಿದೆ ಇದನ್ನು ಆದಷ್ಟು ಮನೆ ಎದುರುಗಡೆ ಹಾಕೋಕೆ ಹೋಗಬೇಡಿ. ಈ ಹೂವಿನಲ್ಲಿ ಪರಿಮಳ ಇರೋದ್ರಿಲ್ಲ, ಹಾಗಾಗಿ ಇದನ್ನು ಸೂತಕದ ಹೂವು ಅಂತ ಹೇಳ್ತಾರೆ. ಆದಷ್ಟು ಮನೆಯ ಎದುರುಗಡೆ ಬಿಟ್ಟು ಬೇರೆ ಬದಿ ಸೈಡಿಗೆಲ್ಲಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ನನ್ನ ಹತ್ರ ಆ ಥರದ್ದು 3 ವೆರೈಟಿ ಹೂವಿನ ಗಿಡ ಇದೆ ಅದು. ಆಮೇಲೆ ಇದು ಎಲ್ಲ ಟೈಮಲ್ಲೂ ಬಿಡುವಂಥ ಹೂವು ಚೆನ್ನಾಗಿದೆ. ಇದು ಬಿಳಿ ಹೂವು, ಇದಕ್ಕೇನೋ ಹೆಸರಿದೆ ನಂಗೆ ಅಷ್ಟು ನೆನಪಿಲ್ಲ. ಎಲ್ಲ ಮನೇಲಿರೋ ಎಲ್ಲ ಹೂವು ಮುಗಿದ್ಮೇಲೆ ಈ ಹೂವು ಸುಮಾರು ಬಿಡ್ತಾ ಇರ್ತು. ನಾನು ನೋಡಿ ಚೆಂಡು ಗಿಡ ಒಂದು ಗಿಡದಲ್ಲಿ ಎಷ್ಟು ಹೆಂಗೆ ಕಟಿಂಗ್ ಕೊಟ್ಟಕ್ಕೆ ಹೆಂಗೆ ಆ ನಮ್ಮನೆ ಬೆಳೆದಿದೆ. ನನ್ನ ಚೆಂಡು ಗಿಡದ ಕಟಿಂಗಿನ ಬಗ್ಗೆ ನಾನು ಹಾಕಿದ್ದೀನಿ ವೀಡಿಯೋನ, ಒಮ್ಮೆ ಹೋಗಿ ನೋಡಿ ಗೊತ್ತಾಗ್ತದೆ. ಮತ್ತು ತುಳಸಿ ಗಿಡದ ಬಗ್ಗೆ ನಾನು ಹಾಕಿದ್ದೀನಿ ಒಂದು ವೀಡಿಯೋನ, ಅದನ್ನು ಸಮೇತ ನೋಡಿ. ತುಂಬ ಉಪಯೋಗ ಬರ್ತದೆ. ಕಟಿಂಗ್ ಮಾಡಿಟ್ಟಿರೋ ತುಳಸಿ ಗಿಡನ ನೆಟ್ಟರೆ ಹೆಂಗೆ ಬೆಳವಣಿಗೆ ಆಗ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಬೇಕಿದ್ರೆ. ಇದೆಲ್ಲ ನೋಡಿ ನೀರು ಸೊನೆ ಹ್ಯಾಂಗೆ ಬಿಟ್ಟಿದ್ದು ನಮ್ಮ ಮನೆಯಲ್ಲಿ. ತುಳಸಿ ಗಿಡ ಹ್ಯಾಂಗಿದ್ದು ಕಡೆಗೆ ಸುಮ್ಮನೆ ಅಲ್ಲಿ ಇಲ್ಲಿ ಅದಿದ್ದು ಜಾಗ ವೇಸ್ಟ್ ಮಾಡೋ ಬದಲು ನನಗೆ ಏನೋ ಎಲ್ಲ ಥರದ ಗಿಡನೂ ಇರಲಿ ಹೇಳಿಬಿಟ್ಟಿದೆ. ಮುತ್ತು ಮಲ್ಲಿಗೆ ಅಂತೂ ಸಿಕ್ಕಾಬಿಟ್ಟೆ, ಈ ದಿನದಾಗಂತೂ ಸಿಕ್ಕಾಬಿಟ್ಟೆ ಹೂ ಬಿಡ್ತಾಯಿದ್ದು. ಮಳೆ ಬರೋದೇ ಕಾಯ್ತು ಅದಂತೂ ಹೂವಾಗಲೇ. ಇಲ್ಲಿ ನೋಡಿ ನೀರು ಸೊನೆ ಹ್ಯಾಂಗೆ ಸುಮಾರು ಈ ಹೂವೆಲ್ಲ ಸುಮಾರು ಒಂದು 15 ದಿವಸ ತನಕನೂ ಇರ್ತು. ಹೆಂಗೆ ಅರಳಿದಿರ್ತೋ ಹಾಗೆ ಇರ್ತು. ಅದಕ್ಕೇನೇ ಇಲ್ಲ, ಬೆಳಗ್ಗೆ ಒಂದು ಸರಿ ನೀರು ಹಾಕೋ, ಸಂಜೆಗೆ ಆದರೆ ನೀರು ಹಾಕೋ. ಸಂಜೆಗೆ ಅಂದರೆ ಬಿಸಿಲಿದ್ರೆ ನೀರು ಬೇಕು ಕೇಳ್ತು, ಒಂದು ಬಿಸಿಲಿಲ್ಲ ಅಂದರೆ ನೀರೇನು ಅವಶ್ಯಕತೆ ಇಲ್ಲ. ಒಂದು ಟೈಮ್ ಹಾಕಿದರೆ ನಡೀತು ಎಲ್ಲ. ಮತ್ತು ಹೊಸ ಗಿಡ ತಂದ್ಕೊಂಡಿದ್ದೆ ಸಣ್ಣದು ಇದೆಲ್ಲ. ಮತ್ತು ನೋಡಿ ಈ ಗಿಡ ಏನು ತೋರಿಸ್ತದೆ, ಇದೊಂಥರ ಸಣ್ಣ ಎಲೆದು ಬರ್ತದೆ, ಸುಮಾರು ಬಣ್ಣದಿರ್ತು ಇದೆಲ್ಲ. ಅದಕ್ಕೆ ಎಂಥ ಹೂವು ಹೇಳ್ತಾರೆ ನನಗೆ ಅಷ್ಟು ಹೆಸರು ನೆನಪಿಲ್ಲ. ಆದರೆ ಹೆಣ್ಮಕ್ಳು ಈ ಗಿಡನ ದಾಟಬಾರ್ದು ಹೇಳ್ತವೆ. ನೀವು ನೋಡಿ ಎಂತ ಮಾಡ್ತೀರಿ ನಿಮ್ಮ ಅನುಕೂಲ. ದಾಟ್ಲಾಗ ಮಕ್ಕಳಾಗದೇ ಇದ್ದವರು ಈ ಗಿಡ ಅಂದರೆ ಹೆಣ್ಮಕ್ಳು ಮದುವೆ ಆಗದೇ ಇದ್ದವು ಆ ಥರ ಗಿಡ ಎಲ್ಲ ದಾಟ್ಲಾಗ ನೋಡಿ 3 ಥರದ್ದಿದ್ದು ತೋರಿಸ್ತಾರೆ ನೋಡಿ ಬೇಕಿದ್ರೆ. ಇದಕ್ಕೆಂತ ಹೂವು ಅಂತಪ್ಪ ನಂಗೆ ಮರ್ತು ಹೆಸರು ಸುಮಾರಿದ್ದು ಎಲ್ಲ ಮರ್ತು ಹೋಗ್ತೀವಿ ಅಂತಕ್ಕೇನ ಸಾಯ್ಲಿ ಕಡೆ ಇದೆ ನೋಡಿ. 3 ಥರದ್ದು ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಇದು ಬೆಳವಣಿಗೆ. ಹೊಸ ಗಿಡ ನೆಟ್ಟಿದ್ನ ಹಂಗೆ ಬಂದಿಲ್ಲ. ನೆಕ್ಸ್ಟ್ ತೋರಿಸ್ದೆ ಹೆಂಗಂತ ನೋಡಿ. ಹೆಂಗೆ ಮುತ್ತು ಮಲ್ಲಿಗೆ ಹೆಂಗಿದು ಸುಮಾರು ನನ್ನ ಹತ್ರ ಇದಂತೂ ಹೆಂಗೆ ಮುರಿದು ಹಚ್ಚಿದ್ರೆ ಹಾಗೆ ಹೇಳ್ತು ಸುಮಾರು ಇತ್ತು ಅದು ಬಿಡಿ. ಇದೊಂಥರದ್ದು ನೋಡಿ ಸೇವಂತಿಗೆ ಥರ ಕಾಣಂತ ಚೆಂಡು ಹೂ. ಇದು ಮುಂಬಾಗ್ಲಾಗಿದೆ ಇದು ಗಿಡ. ಹೆಂಗೆ ಕಟಿಂಗ್ ಕೊಡ್ತೀವಿ ಹಾಗೆ ಬೆಳಗ್ಗೆ ಗಿಡ ತುಂಬ ರಾಶಿ ಬಿಡ್ತದೆ ಅಂತ ಇಷ್ಟು ಚೆಂದ ಕಾಣಿಸ್ತು ಅಂದರೆ. ಮತ್ತು ಮಾಲೆ ಗಿಲೆ ಮಾಡಿದ್ರೆ ಚಲೋ ಕಾಣ್ತಿಲ್ಲ, ಅದಂಥದ್ದೇನ ಗಿಡದಾಗ ಒಂದಿದ್ರೆ ಚಲೋ ಕಾಣ್ತು. ಎಲ್ಲ ಸಣ್ಣ ಹೊಸ ಯಾವ ಜಾಗನೂ ಬಿಟ್ಟಿಲ್ಲ ನನಗೆ. ಎಲ್ಲ ಥರ ಗಿಡ ಬೇಕು ಹೇಳಿ ನೆಟ್ಟಿ ಹಾಕಿದ್ದೆ. ಕಡೆಗೆ ನೋಡಿದೆ ಮಲ್ಲಿಗೆ ಗಿಡದಂತೂ ಸ್ವಲ್ಪ ವೀಡಿಯೋ ಮಾಡಿಲ್ಲ ನಾನು. ರೋಡ್ ಬದಿದ್ದಕ್ಕೆ ಸೌಂಡ್ ಸಿಕ್ಕಾಬಿಟ್ಟೆ ಇದ್ದು ಇಂಥ ಬೇಜಾರಾಗಕ್ಕೆ ಹೋಗ್ಬಿಡಿ ಆಯಿತಾ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮಲ್ಲಿಗೆ ಗಿಡನ ಕಟ್ ಮಾಡ್ದೇನೆ ಮತ್ತೆ ಹೆಂಗೆ ಹೂ ಪಡೆಯವು, ಇದೇ ಹೆನೆಯಲ್ಲಿ ಹೆಂಗೆ ಪಡೆಯವು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ, ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಲೈಕ್ ಕೊಟ್ಟು ನೋಡಿ. ನನ್ನ ಹತ್ರ ಈ ಥರ ಡೇರೆ ಗಿಡದಲ್ಲಿ 2 ಥರ ವೆರೈಟಿ ಇದೆ. ಸುಮಾರು ಹೂ ಬಿಟ್ಟು ಹೋಗಿದ್ದು. ಮತ್ತು ನೋಡಿ ಒಂದು ಗಿಡದಲ್ಲಿ 10-12 ಗಿಡ ಮಗ್ಗು ಹೆಂಗೆ ಹೂ ಪಡೆಯವು ಹೇಳಿ ಅದು ಒಂದು ವಿಡಿಯೋ ಇದ್ದು ನೋಡಿ. ನಾನು ಅದೇ ಥರ ಮಾಡಿದ್ದಕ್ಕೆ ನನ್ನ ಗಿಡದಲ್ಲಿ ಸಿಕ್ಕಾಬಟ್ಟೆ ಹೂ ಬಂದುಬಿಟ್ಟಿದ್ದು. ಈಗೆಲ್ಲ ಸುಮಾರು ಮುಗ್ದಿದ್ದಕ್ಕೆ ಒಂದು ಸಾರಿ ಈಗ ಮತ್ತೆ ಮಗ್ಗಾಗಿದ್ದು. ನೀವು ಹಾಗೆ ಮಾಡಿ ಗೊತ್ತಾಗ್ತದೆ, ನೋಡ್ತಾಯಿರಿ ನೋಡಿ. ನಮ್ಮ ಮನೇಲಂತೂ ಎಂತ ಗೊತ್ತಿದೆ, ಕರಿಬೇವಿನ ಗಿಡ ಮಾವಿನ ಮರದ ಕೆಳಗಿದ್ದದಕ್ಕೆ ಮಾವಿನ ಮರದ ಹೆನೆ ಕೊಯ್ಕೆ ಹೋಗಕ್ಕೆ ಬಂದವು ಎಲ್ಲ ಕರಿಬೇವು ಗಿಡ ಮುಟ್ಟೋದು ನೋಡಿ. ಒಂದು ಹೇಳ್ತೆ, ಕರಿಬೇವು ಗಿಡವನ್ನ ಮುಟ್ಟಂಥವ್ರು ಆದಷ್ಟು ಅವ್ರವ್ರ ಮನೆಯವ್ರ ಕೈಯಲ್ಲೇ ಕೊಯ್ಸ್ಕೊಂಡು ಹೋಗಿ. ಬೇರೆಯವ್ರು ಮುಟ್ಟಿದರೆ ಗಿಡ ಉಳಿತಿಲ್ಲ ನೋಡಿ. ನಮ್ಮ ಮನೇಲಿ ಹಾಲು ಕೆಸ ಬೆರೆದ್ದು, ಈ ಹಾಲು ಕೆಸ ಚಲೋ ಬರ್ತಿದ್ದು ಪದಾರ್ಥ ಮಾಡೋಕ್ಕೆ ಮಾತ್ರ ಉಪಯೋಗ ಇದ್ದು. ಈ ಎಲೆನೂ ಇದನ್ನು ಪದಾರ್ಥ ಮಾಡ್ಬೋದು, ಯಾವುದೇ ಅಷ್ಟೆಲ್ಲ ಕಡ್ದು ಬರ್ತಿಲ್ಲ. ಸ್ವಲ್ಪ ಉಪ್ಪು ಹುಳಿ ಹಾಕಿ ಚೆನ್ನಾಗಿ ಬೇಯಿಸಿದೆ ಚಲೋ ಪದಾರ್ಥ ಆಗ್ತು. ಇದು
ಸಾವಿರ ಸಂಬಾರ ಹೇಳಿ ಇದು ತುಂಬ ಚಲೋ ಇದು ಈ ಗಿಡ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳೋದಿದೆ. ಬರೀ ಇದ್ರ ರಸ ಮಾತ್ರ ಸೇವನೆ ಮಾಡೋಂಥದ್ದಲ್ಲ, ಅದ್ರ ಪದಾರ್ಥನೂ ಹೆಂಗೆ ಮಾಡೋ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೆ. ಆ ಗಿಡದ ಮಾಹಿತಿ ಕೊಟ್ಟು ಹೇಳ್ತೆ. ನೋಡಿ ಮದರಂಗಿ ಗಿಡ ತಲೆ ಕೂದಲಿಗಂತೂ ತುಂಬ ಚಲೋ ಇದ್ದು. ಮತ್ತು ನಮ್ಮ ಮನೇಲಿ ಕರಿಬೇವಿನ ಗಿಡ ಮೂರು ಹತ್ರ ಇದ್ದು. ಈ ಸುಮಾರು ಈ ಬಂದೋಕೆಲ್ಲ ಇದೊಂದು ಗಿಡ ಒಂದು ಕಂಡಿಲ್ಲ ನೋಡಿ. ಈ ಬದಿಗೆ ಇದ್ದದಕ್ಕೆ ಮಾವಿನಕಾಯಿ ಬಾಳೆ ಗಿಡ ಇಲ್ಲದೆ ನಮ್ಮ ಮನೆ ದೋಸೆನೂ ಬೇಯೋದಿಲ್ಲ, ಅನ್ನನೂ ಆಗೋದಿಲ್ಲ. ಬಾಳೆ ಎಲೆ ಇಲ್ಲದೇ ನಮ್ಮ ಮನೇಲಿ ಸುಮಾರು ಪದಾರ್ಥಗಳು ಆಗೋದೇ ಇಲ್ಲನ ಕಡ್ಡಿಲೆ. ಹಾಗಾಗಿ ಒಂದಿಷ್ಟು ಬಾಳೆ ಗಿಡನೂ ನೆಟ್ಕೊಂಡಿದ್ದೆ ನೋಡಿ. ಮಾವಿನ ಮರ ಇದ್ದು ಅದ್ರದ್ದು ಸುಮಾರು ಸೇವಂತಿಗೆ ಗಿಡ ಹಾಕಿದ್ದೆ. ಅದ್ರ ಮಾವಿನ ಮರದ್ದು ಕಡಿಯೋಕ್ಕೂ ಮನಸ್ಸಿಲ್ಲ. ಯಾಕಂದರೆ ಇದರಲ್ಲಿ ನೋಡಿ ವಿಶೇಷ ಅಂದರೆ ನಮ್ಮನೆ ಮಾವಿನ ಮರದಲ್ಲಿ 2 ವೆರೈಟಿ ಇದ್ದು. ಒಂದೇ ಬುಡದಲ್ಲಿ 2 ವೆರೈಟಿ ಇದ್ದು. ಒಂದು ಉಪ್ಪಿನಕಾಯಿಗೆ, ಆಮೇಲೆ ಉಪ್ಪು ಹಾಕಿ ಇಟ್ಕೊಂಡಿರ್ತೀವಲ್ಲ ಚಟ್ ಮಾಡಲೆ ಮಾವಿನಕಾಯಿ, ಆ ಥರದ್ದು ಜೀರಿಗೆ ಮಾವಿನಕಾಯಿ ಇದ್ದು. ಅದು ತಂಬ್ಳಿಗೂ ಬರ್ತು, ಗೊಜ್ಜಿಗೆ ಬರ್ತು, ಸುಮಾರು ಬರ್ತು. ಇನ್ನೊಂದು ಮಾವಿನಕಾಯಿ ಹಣ್ಣಾಗಲ್ಲ, ದೊಡ್ಡ ಕಸಿ ಮಾವಿನಕಾಯಿ ಹೇಳ್ತೀವಲ್ಲ ಆ ಥರದ್ದು ಮಾಡೋಕ್ಕೆ ಮತ್ತು ಉಪ್ಪಿನಕಾಯಿಗೆ ಎಲ್ಲದಕ್ಕೂ ಚಲೋ 2 ಥರ ಮಾವಿನಕಾಯಿ ವೆರೈಟಿ ಇದ್ದು. ಮತ್ತು ನೋಡಿ ನೆಕ್ಸ್ಟ್ ಹೇಳ್ತೇ ಬೇಕಿತ್ತು. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚೆಂಡು ಗಿಡದ ಹೂವಿನ ಬಗ್ಗೆ ಹೇಳ್ತೀನಿ ನೋಡಿ. ನನಗೆ ಈಗಾಗಲೇ ಬೇಗ ಹೂ ಬಿಟ್ಟಿದೆ. 2 ಸಲ, ಒಂದ್ಸಲಿ ಕಟಿಂಗ್ ಕೊಟ್ಟಿದ್ದೆ, ಇನ್ನೊಂದ್ಸಲಿ ಕಟಿಂಗ್ ಕೊಡೋಕ್ಕಾಗಿಲ್ಲ ನನಗೆ. ಈಗಾಗಲೇ ಹೂ ಬಂದುಬಿಟ್ಟಿದೆ. ಈಗಲೇ ನನಗೆ ಬೇಡವಾಗಿತ್ತು ಈ ಹೂವಿನ ಗಿಡ. ಆದಷ್ಟು ನಾನು ದೀಪಾವಳಿ ಟೈಮಲ್ಲಿ ಹೂ ಬೇಕಾಗಿದ್ದಕ್ಕೆ ಇನ್ನೊಂದ್ಸಲಿ ಕಟಿಂಗ್ ಹೆಂಗೆ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಇದು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ. ಚೆಂಡು ಗಿಡದ ಒಳ್ಳೆ ಉಪಯೋಗ ಇದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೋಡಿ. ಇದು ಮತ್ತೊಂದು ರೀತಿ ಕೆಸ. ಇದು ಗೆಡ್ಡೆ ಮಾತ್ರ ಪದಾರ್ಥಕ್ಕೆ ಬಳಸ್ಬೋದು, ಅಂದರೆ ಅಡುಗೆಗೆ ಬಳಸ್ಬೋದು. ಇದು ಎಲೆಗೆಲ್ಲ ಬಳಸೋಕ್ಕಾಗ್ತಿಲ್ಲ. ರಾಶಿ ತುರ್ಕೆ ಬರ್ತು, ಇದು ಬಾಯಿ ಕಡ್ತಾ ಬರ್ತು. ನಾವು ಎಷ್ಟು ಉಪ್ಪು ಖಾರ ಹುಳಿ ಹಾಕಿದ್ರೂ ಇದಕ್ಕೆ ಸಾಕಾಗ್ತಿಲ್ಲ ಅದೆಲ್ಲ ಬಳಸಲಾಗ. ಈ ತಿನ್ನೋ ಕೆಸ ಮಾತ್ರ ಸಪ್ರೇಟ್ ಇರ್ತು. ನೋಡಿ ಎಲ್ಲಿ ಜಾಗ ಬಿಟ್ಟಿಲ್ಲ ನಾನು, ಸಿಕ್ಕಾಬಟ್ಟೆ ನೋಡಿ. ಏನೇ ಚೆಂಡು ಗಿಡ, ಡೇರೆ ಗಿಡ ಯಾವುದು ವೇಸ್ಟೇ ಅಲ್ಲ. ನಾನು ಹೇಳ್ತೀನಿ, ನನ್ನ ವಿಡಿಯೋ ಸುಮಾರಷ್ಟು ನೋಡಿ. ಪ್ರತಿಯೊಂದು ಎನೆಯಲ್ಲೂ ಮತ್ತೊಂದು ಹೊಸ ಗಿಡ ಮಾಡ್ಕೋಬೋದು. ತುಂಬ ವಿಶೇಷ ನೋಡಿ. ಇದು ನಂದು ಹಂಗೆ ಸ್ವಲ್ಪ ಬೇಲಿ ಜಾಗ ಇತ್ತು ಹೇಳಿ ಅದರಲ್ಲೇ ಹಾಕಿದ್ದೀನಿ ಅವರೇ ಬಳ್ಳಿಯ. ಅದು ಬೇಸಿಗೆ ಟೈಮಲ್ಲಿ ಚಲೋ ಬಿಡ್ತು, ಸಿಕ್ಕಾಪಟ್ಟೆ ಕಾಯಿ ಬಿಡ್ತು. ಮತ್ತು ನೋಡಿ ಇದು ತೊಟ್ಟು ಯಾವುದು ಬಿಳಿ ಇರ್ತು, ಹಂಗೆ ನೇರವಾಗಿರ್ತು, ಸ್ವಲ್ಪನೂ ಪಳ್ಳಿರೋದಿಲ್ಲ, ಅದು ಚಲೋ ಕೆಸ ಹೇಳಿ. ಮತ್ತು ಎಲೆ ಬಿಳಿಕ್ಕಿರ್ತದೆ. ಅದ್ರ ಬಗ್ಗೆ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೆ. ತಿನ್ನೋಂಥದ್ದು ಯಾವುದು, ಅದನ್ನ ಹೆಂಗೆ ಬೆಳೆವು ಅದ್ರ ಬೇಕಾದ್ರೆ ಹೇಳ್ತೆ ನೋಡಿ. ಇದು ಇಷ್ಟು ಚೆನ್ನಾಗಿ ಪರಿಮಳ ಇತ್ತು ಅಂದರೆ ನಮ್ಮ ಮನೆ ಅರಿಶಿನ ಎಲೆ ಈಗಲೇ ಬೆಳಕಾಗ್ಬಿಟ್ಟಿದ್ದಪ್ಪ. ಏನೋ ದೀಪಾವಳಿ ಟೈಮಿಗೆ ಇರ್ತೋ ಎಲ್ಲ ಗೊತ್ತಿಲ್ಲ, ರಾಶಿ ಬಂದಿದ್ದು ನಮ್ಮ ಮನೇಲಿದೆ ನೋಡಿ. ಮತ್ತೊಂದು ದೊಡ್ಡದು ಕರ್ಬೇವಿನ ಗಿಡ ಇದ್ದು, ಶಿಯಾಳಿದ್ದು, ಆಮೇಲೆ ನೋಡಿ ಬಾಳೆ ಕೊನೆ ಬಿಟ್ಟಿದ್ದು. ಈ ಮಂಗ್ ಬಂದು ಎಳ್ದು ಬಗ್ಸಿಟ್ಬಿಟ್ಟಿದ್ದು ಕೊನೆಯ. ಅದಕ್ಕೇನೆ ಸ್ವಲ್ಪ ಒಂದು ಕೋಲ್ ಕೊಟ್ಟು ಹಾಗೆ ನಿಲ್ಲಿಸಿದ್ದೆ. ನಾನು ಸ್ವಲ್ಪ ದಿವಸದಲ್ಲಿ ಗೊನೆ ಬೆಳೆತು ಹೇಳಿ. ಮತ್ತು ನಾನು ಸಣ್ಣ ಪುಟ್ಟ ಜಾಗದಲ್ಲೇ ಸ್ವಲ್ಪ ಅವರೆ ಬಳ್ಳಿ ಎಲ್ಲ ನೆಟ್ಕೊಂಡಿದ್ದೆ. ಪೇರ್ಲೆ ಗಿಡ ಅಂತೂ ಎಂಥಕ್ಕೇನೋ ಹುಳ ಬಂದು ಹೊಡೆದಂಗೆ ಆಗ್ಬಿಟ್ಟಿತ್ತು. ಈ ಗಿಡ ಅಂತೂ ಎಷ್ಟು ಒಳ್ಳೇದು ಗೊತ್ತಿದ್ದ. ಒಳ್ಳೆ ಪರಿಮಳ ಬರೋಂಥ ಪಲಾವಿಗೆ, ಗೀ ರೈಸಿಗೆ, ಆಮೇಲೆ ಟೊಮಟೊ ಬಾತಿಗೆ, ಎಂಥ ರೈಸ್ ಬಾತ್ ಮಾಡ್ತೀವಿ ಅದಕ್ಕೆ ಹಾಕ್ಬಿಟ್ರೆ ತುಂಬ ಚಲೋ ಆಗ್ತು. ಯಾರಿಗೆಲ್ಲ ಯಾಕೆ ಪಲಾವು ಪರಿಮಳ ಇರೋದಿಲ್ಲ ಅನ್ನೋರಿಗೆ ಇಂಥದ್ದೊಂದು ಒಳ್ಳೆ ಗಿಡ ಇದು ನೋಡಿ. ಬೇಕಿದ್ರೆ ನಾನು ವರಮಹಾಲಕ್ಷ್ಮಿಗೆ ಎಲ್ಲ ವೀಳ್ಯದೆಲೆ ಸುಮಾರು ಕೊಯ್ದಿದ್ದೆ, ಚೆನ್ನಾಗಿ ಬಂದಿತ್ತು. ಇದು ಸುಮ್ಮನೆ ಹೆಂಗಾರು ಬೆಳೆಸ್ತೀವಿ ಅಂದರೆ ಹೇಳೋದಿಲ್ಲ, ಅದಕ್ಕೊಂದು ಅದರದ್ದೇ ಅದೊಂದು ಮಹತ್ವ ಇದೆ. ಅದ್ರದ್ದು ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಹಾಕ್ತೀನಿ ಬೇಕಿದ್ರೆ. ವೀಳ್ಯದೆಲೆ ಅನ್ನೋದು ಹೆಂಗೆ ಹುಡ್ತು, ಸ್ವರ್ಗದಲ್ಲೋ ನರಕದಲ್ಲೋ ಭೂಮಿಲೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ಬೇಕಿದ್ರೆ. ತುಂಬ ವಿಶೇಷವಾಗಿದೆ ಅದು. ಮತ್ತು ತುರ್ಕೆ ಗಿಡ ನೋಡಿಲ್ಲ ಅನ್ನೋರು ಬೇಕಿದ್ರೆ ಹಿಂದೋಗಿ ನೋಡಿ ಒಂದ್ಸಲ. ಕೈ ಮುಟ್ಟಿದ್ರೆ ಸಾಕು ತುರ್ಕೆ ಬಂದಂಗೆ ಆಗ್ತು. ನಮ್ಮಲ್ಲಿ ಅಬ್ಬಲ್ಗೆ ಗಿಡ ಅಂತ ಹೇಳ್ತೀವಿ, ಜನಚಕ್ರ ಗಿಡ ಹೇಳ್ತೀವಿ, ಅದು ರಾಶಿ ಇತ್ತು. ಮೊನ್ನೆ ಆಯಿ ಬಂದಿತ್ತು ಹೇಳಿ ಅದಕ್ಕೊಂದಿಷ್ಟು ಕಟ್ ಮಾಡಿ ಕೊಟ್ಟು ಕಳಿಸಿದ್ದೇನಾ. ಇದು ನೋಡಿ ಮೈಸೂರು ಮಲ್ಲಿಗೆ ಹೇಳಿದ್ದು. ಮಲ್ಲಿಗೆ ಇದೊಂದು ಸಂಜೆ ಟೈಮಲ್ಲೂ ಅಳ್ಳೋದು, ಇದರಲ್ಲಿ ಜಾಸ್ತಿ ಮಗ್ಗಾಗ್ತು ಸಂಜೆ ಟೈಮ್ ಅಳ್ತಾ. ಇಲ್ಲಿ ನೋಡಿರ್ಬೇಕು ಕಳ್ಳ ಹೆಂಗಿದ್ದ. ನಮ್ಮನೆ ಅವರೇ ಬಳ್ಳಿ ತಿನ್ನಲು ಬಂದಿದ್ದ ನೋಡಿ. ಚಿಟ್ಟೆಗಳು ಸುಮಾರು ಬಣ್ಣದ ಚಿಟ್ಟೆಗಳೆಲ್ಲ ಇರ್ತಲೆ, ಇಂಥ ಹುಳುಗಳಿಂದನೇ ಆಗುವಂಥದ್ದು ಅದು. ಅದ್ರ ಬಗ್ಗೆ ಎಂತ ಮಾತಾಡೋದು ನೋಡಿ. ಅವರೇ ಬಳ್ಳಿ ತಿನ್ನೋಕ್ಕೆ ಬಂದಿದ್ದ ಕಳ್ಳ ಅವ. ಸುಮಾರು ನೋಡಿ ಅದೇನು ಹುಳ ಇದು ಅದರಿಂದನೇ ಹೊರ ಬರೋಂಥದ್ದು ಚಿಟ್ಟೆಯಾಗಿ ನೋಡಿ. ನಾ ಕನಕಾಂಬ್ರ ಗಿಡ ಅಂದರೆ ನಮ್ಮ ಕಡೆ ಅಬ್ಬಲ್ಗೆ ಹೂವು ಅಂತ ಹೇಳ್ತು, ಅದು ಹೆಂಗೆ ಬೇಕು ಹಾಗೆ ನೆಟ್ಟಿದ್ದೆ, ಹೇಳ್ತಿಲ್ಲ ನೋಡಿ. ಚೆನ್ನಾಗೇ ಎದ್ದಿದ್ದು ಅದು. ಇದು ನೆಲ ಬಸಳೆ, ಗಿಡ ಬಸಳೆ ಹೇಳ್ತು ಇದಕ್ಕೆ. ಇದು ಚಲೋ ಇದ್ದು ಗಿಡ. ಇದು ಯಾರಿಗಲ್ಲ ಕೈ ಕಾಲು ನೋವು, ಸಂದು ನೋವು, ಆಮೇಲೆ ಬಾಯಲ್ಲಿ ಗುಳ್ಳೆ, ಹೀಟು ಅನ್ನೋರಿಗೆ ಇದು ಚಲೋ ಆಗ್ತು, ಉಪಯೋಗ ಬರ್ತು. ಮತ್ತು
ಆಯುರ್ವೇದಿಕಲ್ಲಿ ಇದಕ್ಕೆ ತುಂಬಾ ವಿಶೇಷವಾದ ಸ್ಥಾನನೇ ಕೊಟ್ಬಿಟ್ಟಿದ್ದಾರೆ ನನ್ನ ಕಡೆ. ನೋಡಿ ಮೊನ್ನೆ ಅಷ್ಟೇ ಸೇವಂತಿಗೆ ಗಿಡ ಹ್ಯಾಂಗೆ ನೆಡವು ಎಲ್ಲದ್ರ ಬಗ್ಗೆ ಹೇಳಿದ್ದೆ, ವಿಡಿಯೋ ಇದ್ದು ನೋಡಿ ಬೇಕಿದ್ರೆ. ಮಣ್ಣಿನ ಹದ ಹೆಂಗಿರವು ಹೇಳಿ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೆ, ಹೋಗಿ ನೋಡಿ ಗೊತ್ತಾಗ್ತು. ಈ ಗಿಡದ ಬಗ್ಗೆ ಸುಮಾರು ಹೇಳೋದಿದ್ದು ನೆಕ್ಸ್ಟ್ ಹೇಳ್ತೆ ನಾನು. ಇದು ಹ್ಯಾಂಗೆ ನೆಡ್ತೀವಿ, ಹ್ಯಾಂಗೆ ಇದು ಮಾಡಿದ್ರು ಅಷ್ಟು ಚಲೋ, ಬಿಸಾಡಿದ್ರು ಸಮೇತ ಹೇಳ್ತು ಈ ಗಿಡ, ಅಷ್ಟು ಚಲೋ ಇದ್ದು ಈ ಗಿಡ. ಅದ್ರ ಬಗ್ಗೆ ಹೇಳ್ತಾ ಇದ್ದೆ, ಪದಾರ್ಥಕ್ಕೆ ಹೇಳಿ ನಾನು ಹಾಗೆ ಕೊಯ್ಕೊಳ್ತಾ ಇದ್ದೆ. ನಾನು ಇದನ್ನು ಒಂದು ವಾರಕ್ಕೆ ಒಂದ್ಸಲ ಇದನ್ನು ಸಾಂಬಾರೋ ಪಲ್ಯನೋ ಏನೋ ಒಂದು ಮಾಡ್ತಾಯಿರುತ್ತೆ. ಹಾಗಾಗಿ ಚಲೋ ಇರ್ತು, ಹೊಟ್ಟೆ ಎಲ್ಲ ತಂಪಿರ್ತು, ಬಾಯಲ್ಲಿ ಗೀಟಾಗಂಥದ್ದು ಅಂಥದ್ದೆಲ್ಲ ಕಡಿಮೆ ಆಗಿರ್ತು. ಹಾಗೆ ನಾನು ಸಣ್ಣ ಪುಟ್ಟ ಇದು ಗಿಡ ಹಾಕಿದ್ದು. ತುಳಸಿ ಅಂತೂ ಕಟಿಂಗ್ ಕೊಟ್ಟಕ್ಕೆ ಇನ್ನೂ ಚಲೋ ಬಂದಿದ್ದು. ಆದಷ್ಟು ತುಳಸಿ ಗಿಡ ಇದ್ದಂಥವ್ರು ಕಟಿಂಗ್ ಕೊಡಿ, ಚೆನ್ನಾಗಿ ಬರ್ತದೆ, ಬೆಳವಣಿಗೆ ಆಗ್ತದೆ. ನೋಡಿ ಒಂದೇ ಗಿಡದಲ್ಲಿ ಹ್ಯಾಂಗೆ ದಾಸವಾಳ ಹೂವು ಹೆಂಗೆ ಬಿಟ್ಟಿದ್ದು, ಇದು ಗುಲಾಬಿ ಬಣ್ಣದ್ದು ಚಲೋ ಇದ್ದಿದ್ದು. ನೆಕ್ಸ್ಟ್ ಇದಕ್ಕೆ ಇನ್ನು ಒಂದು ವರ್ಷ ಅಷ್ಟೇ ಇದಕ್ಕಾಗಿದ್ದು. ನೆಕ್ಸ್ಟ್ ಇದಕ್ಕೆ ಕಸಿ ಕಟ್ಟಿ ತೋರಿಸ್ತೇನೆ. ನಾನು ಕಸಿ ಕಟ್ಟಿದ ವಿಡಿಯೋ ಇದೆ ಹೂವಿಂದು, ದಾಸವಾಳ ಗಿಡದಲ್ಲಿ, ಹೋಗ್ಬೇಕಾದ್ರೆ ಒಂದ್ಸರಿ ನೋಡಿ. ಇದರಲ್ಲಿ ನೆಕ್ಸ್ಟ್ ಹಾಕ್ತೇನೆ ಅದ್ರ ಬಗ್ಗೆ. ಇಲ್ಲಿವರೆಗೂ ನಾನು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಹೀಗೆ ನಾನು ವಿಡಿಯೋಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಾನು ಯೂಸ್ಫುಲ್ ಆಗಿರೋದೇ ಹಾಕ್ತೀನಿ, ಸುಮ್ಮನೆ ಅನಾವಶ್ಯಕ ಇರೋಂಥ ವಿಡಿಯೋ ಹಾಕೋಕ್ಕೆ ಹೋಗ್ತಿಲ್ಲ. ನೋಡಿ ಬೇಕಿದ್ರೆ ನೋಡಿ, ಒಮ್ಮೆ ಹೇಳಿ. ಇದು ಒಂದು ಸೂಪರಾದ ಗಿಡ ಹೇಳ್ತೇನೆ ಇದ್ರ ಬಗ್ಗೆ ನೆಕ್ಸ್ಟು.